ದರ್ಶನ್ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ 56 ದಿನ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ? ಜೈಲಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಹೊರಗಡೆ ಬರೋದಕ್ಕೊಂದಷ್ಟು ಪ್ರಯತ್ನಗಳಾಗ್ತಾ ಇದ್ರೆ ಹೊರಗಡೆ ತನಿಖೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಬಹುತೇಕ ಮುಕ್ತಾಯದ ಹಂತವನ್ನ ತಲುಪಿದೆ ಈಗ ಪ್ರಕರಣದ ತನಿಖೆ. ವಿಧಿವಿಜ್ಞಾನ ಪ್ರಯೋಗಾಲಯ ವರದಿ ಮಾತ್ರ ಬಾಕಿ ಇದೆ. ಪೊಲೀಸರಿಂದ ಸಾಕ್ಷಿ ಸಂಗ್ರಹ ಕಾರ್ಯ ಏನಿದೆ ಬಹುತೇಕ ಮುಕ್ತಾಯ ಆಗಿದೆ. ಎಲ್ಲ ಆರೋಪಿಗಳ ಪಾತ್ರದ ಬಗ್ಗೆ ಸಂಪೂರ್ಣವಾದಂತಹ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹಿಸಿರುವಂತಹ ಸಾಕ್ಷಿಗಳ ಕುರಿತು ಪರಿಣಿತರ ವರದಿ ಮಾತ್ರ ಬಾಕಿ ಇದೆ. ಆ ರಿಪೋರ್ಟ್ಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ. ಇದೇ ವಾರದ ಅಂತ್ಯಕ್ಕೆ ಪೊಲೀಸರ ಕೈ ಸೇರಲಿದೆ ಎಫ್ಎಸ್ಎಲ್ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಬಹುತೇಕ ಮುಕ್ತಾಯದ ಹಂತದಲ್ಲಿದೆ ತನಿಖೆ. ಹೈದರಾಬಾದ್ನ ಎಫ್ಎಸ್ಎಲ್ ನಿಂದ, ಬೆಂಗಳೂರು ಮತ್ತು ಹೈದರಾಬಾದ್ನ ಎಫ್ಎಸ್ಎಲ್ ನಿಂದ ಒಂದಷ್ಟು ವರದಿಗಳು ಬರಬೇಕಾಗಿದೆ. ಆ ವರದಿಯನ್ನ ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸೋದಕ್ಕೆ ತಯಾರಿ ನಡೆಸಿದ್ದಾರೆ ಪೊಲೀಸರು. ಎಫ್ಎಸ್ಎಲ್ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ ನಿರಂತರವಾಗಿ ಪೊಲೀಸರು. ರೇಣುಕಾಸ್ವಾಮಿ ಹಾಗೇನೆ ಆರೋಪಿಗಳ ಬಗ್ಗೆ ಸಂಗ್ರಹಿಸಿದಂತಹ ಒಂದಷ್ಟು ವಸ್ತುಗಳು ಅದನ್ನ ಎಫ್ಎಸ್ಎಲ್ಗೆ ಕಳಿಸಿದ್ರು. ಅದರ ರಿಪೋರ್ಟ್ ಬರೋದು ಬಾಕಿ ಇದೆ. ಈ ವಾರದ ಅಂತ್ಯದಲ್ಲಿ ಆ ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಬಗ್ಗೆ ಬಹಳಷ್ಟು ಆಕ್ರೋಶ ಹೊರಗಡೆ ಇದೆ. ಆದ್ರೆ ತನಿಖೆ ಹಾದಿ ಹೇಗೆ ಸಾಕ್ತು ಅನ್ನೋದನ್ನ ನಾವು ಗಮನಿಸಿದೀವಿ. ಈಗಿರೋದೇ ಪ್ರಮುಖವಾದಂತಹ ಘಟ್ಟ ಅಂತ ಅನ್ಸುತ್ತೆ. ಚಾರ್ಜ್ ಶೀಟ್ ನಲ್ಲಿ ಏನ್ ಹಾಕ್ತಾರೆ ಅದ್ರ ಮೇಲೆ ಮುಂದಿನ ಟ್ರಯಲ್, ಶಿಕ್ಷೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಹಾಗಾಗಿ ಈ ಚಾರ್ಜ್ ಶೀಟ್ ನಲ್ಲಿ ಅಡಕವಾಗುವಂತಹ ಅಂಶಗಳು ಎಷ್ಟು ಪ್ರಮುಖ, ಜೊತೆಗೆ ಯಾವ ಹಂತಕ್ಕೆ ತಲುಪಿದೆ, ಏನೆಲ್ಲ ದಾಖಲೆಗಳನ್ನ ಈವರೆಗೆ ಸಂಗ್ರಹಿಸಲಾಗಿದೆ, ಯಾವ್ದು ಕ್ರೂಷಿಯಲ್ ಅಂತೀರಿ? ಪ್ರತಿಮಾ, ಅಂದರೆ ಇವಾಗ ಆಲ್ರೆಡಿ ಎಲ್ಲ ದಾಖಲೆಗಳನ್ನು, ಎಲ್ಲ ಸಾಕ್ಷಿಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿರುವಂಥದ್ದು. ಅಂದರೆ ಅಫಿಷಿಯಲ್ ಹಂಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಎಫ್ಎಸ್ಎಲ್ ವರದಿ ಮಾತ್ರ ಬರುವಂಥದ್ದು ಬಾಕಿ ಇರುವಂಥದ್ದು. ಅಷ್ಟು ಆರೋಪಿಗಳ ಏನಿದೆ ವಿಚಾರಣೆ ಮುಗ್ದಿರುವಂಥದ್ದು, ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿರುವಂಥದ್ದು. ಮತ್ತು ಎಲ್ಲ ಕಡೆಯೂ ಕೂಡ ಅಂದರೆ ಪಟ್ಟಣಗೆರೆಯ ಶೆಡ್ ಇರ್ಬೋದು, ಸ್ಟೋನಿ ಬ್ರೂಕು, ಪವಿತ್ರಗೌಡ ನಿವಾಸ, ದರ್ಶನ್ ನಿವಾಸ, ಚಿತ್ರದುರ್ಗ, ಹೀಗೆ ಎಲ್ಲ ಕಡೆಯೂ ಕೂಡ ಮಹಾಜರು ಕಾರ್ಯವನ್ನು ಕೂಡ ಮುಗಿಸಿರುವಂಥದ್ದು. ಎಲ್ಲ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಆಗಿದೆ. ಇನ್ನೇನಿದ್ರು ಕೂಡ ಎಫ್ಎಸ್ಎಲ್ ವರದಿ ಒಂದು ಬರಬೇಕಾಗುತ್ತೆ. ಹೀಗಾಗಿ ಹೈದರಾಬಾದು ಮತ್ತು ಬೆಂಗಳೂರಿನ ಎಫ್ಎಸ್ಎಲ್ ವರದಿಗೋಸ್ಕರ ಪೊಲೀಸರು ಕೂಡ ಕಾಯ್ತಾ ಇದ್ದಾರೆ. ಆ ವರದಿ ಬಂದ ನಂತರ ಇಡೀ ಒಂದು ಪ್ರಕರಣದ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡುವಂಥದ್ದು. ಈಗ ಈ ಒಂದು ಪ್ರಕರಣದ ಕ್ರೂರತೆ ಎಷ್ಟಿತ್ತು ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಸಂಗ್ರಹಿಸಿರುವಂತಹ ಸಾಕ್ಷಿಗಳೇ ಹೇಳ್ತಿರುವಂಥದ್ದು. ಯಾವ ರೀತಿ ಹಿಂಸೆಯನ್ನು ಕೊಟ್ಟು ಒಂದು ರೇಣುಕಾಸ್ವಾಮಿಯನ್ನು ಈ ಒಂದು ಗ್ಯಾಂಗ್ ಹತ್ಯೆ ಮಾಡ್ತು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಲ್ಲೂ ಕೂಡ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಮತ್ತು ಅಲ್ಲಿ ಸಿಕ್ಕಿರುವಂತಹ CCTV ಫುಟೇಜ್, ಈ ರೀತಿ ಎಲ್ಲ ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಒಂದಷ್ಟು ಮೊಬೈಲ್ಗಳನ್ನು ಮತ್ತು ಒಂದಷ್ಟು ಅಂಶಗಳನ್ನು ಅದು ಎಫ್ಎಸ್ಎಲ್ಗೂ ಕೂಡ ರವಾನೆ ಮಾಡಿರುವಂಥದ್ದು. ಆ ವರದಿ ಬರೋದಕ್ಕೆ ಪೊಲೀಸರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ವರದಿ ಬಂತರ ಅಧಿಕೃತವಾಗಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಬಹುತೇಕ ತನಿಖೆಯ ಹಂತ ಮುಗಿದಿದೆ. ಇನ್ನೇನಿದ್ರು ದಾಖಲೆಗಳ ಕ್ರೋಢೀಕರಣ, ಚಾರ್ಜ್ ಶೀಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಏನು ಸಿದ್ಧತೆಯನ್ನು ಮಾಡ್ಕೋಬೇಕು, ಆ ಒಂದು ಸಿದ್ಧತೆಯಲ್ಲಿ ಪೊಲೀಸರು ತೊಡಗಿರುವಂಥದ್ದು. ಹೈದರಾಬಾದ್ ಎಫ್ಎಸ್ಎಲ್ ವರದಿ ಬರಬೇಕು ಮತ್ತು ಬೆಂಗಳೂರಿನ ಎಫ್ಎಸ್ಎಲ್ ವರದಿಯೂ ಕೂಡ ಬರಬೇಕು. ಹೀಗೆ ಅಂದರೆ ಮೊಬೈಲ್ ಏನು ಆರೋಪಿಗಳ ಮೊಬೈಲು ಮತ್ತು ಒಂದಷ್ಟು ಇನ್ಸ್ಟಾಗ್ರಾಮ್ ಇಂದನೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೋರಿದ್ರು. ಹೀಗೆ ಈ ಹಂತದ ಡಿಜಿಟಲ್ ಎಫ್ಎಸ್ಎಲ್ ವರದಿ ಏನಿದೆ ಅದಕ್ಕೋಸ್ಕರ ಅಫಿಷಿಯಲ್ ಆಗಿ ವೆಯ್ಟ್ ಮಾಡ್ತಿರೋವಂಥದ್ದು. ಅದು ಬಂದ ನಂತರವಷ್ಟೇ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡ್ತಾರೆ. ಅಂದರೆ ಸೆಪ್ಟೆಂಬರ್ 11ನೇ ತಾರೀಕಿನ ಒಳಗಡೆ ಈ ಒಂದು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಬೇಕು. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಒಂದು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಕೂಡ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಫಿಷಿಯಲ್ ಎಫ್ಎಸ್ಎಲ್ ವರದಿಗೋಸ್ಕರ ವೇಟ್ ಮಾಡ್ತಿರುವಂಥದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.